23K ಆಗಿದೆ. ಅಂದ್ರೆ 25,300 ಚಿಲ್ಡ್ರ ವ್ಯೂಸ್ ನನಗೆ ಆಗಿದೆ. ನೀವು ನೋಡ್ತಾ ಇರಬಹುದು ಇದು ಒಂದೇ ಶಾರ್ಟ್ಸ್ ಇಂದ ನನಗೆ 13 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಗಾಯ್ಸ್. ಹಾಯ್ ಗಾಯ್ಸ್, ಎಲ್ಲರಿಗೂ ಗುಡ್ ಚಾಯ್ಸ್ ಚಂದು ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎಲ್ಲರಿಗೂ ಒಂದು ಆಸೆ ಇರುತ್ತೆ ಗಾಯ್ಸ್, ನಾನು ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡಬೇಕು, ನಾನು ಕೂಡ ಲಕ್ಷ ಹಣವನ್ನ ಗಳಿಸಬೇಕು. ಈ ರೀತಿ ಅನೇಕ ಆಸೆಗಳು ಎಲ್ಲರಿಗೂ ಕೂಡ ಇರುತ್ತೆ ಅಂತ ಅನ್ಕೊಂತೀನಿ. ಆದರೆ ಏನು ಮಾಡ್ತೀರಾ ಗೈಸ್, ಆದರೆ ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಆದರೆ ಇಂಟ್ರೆಸ್ಟ್ ಇರೋರು ಏನು ಮಾಡ್ತಾರೆ ಅಂತ ಅಂದರೆ ಚಾನಲನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ, ಡೈಲಿ ವೀಡಿಯೋಸ್ಗಳನ್ನು ಹಾಕ್ತಾರೆ. ಅದರಿಂದ ಏನು ಗ್ರೋ ಅನ್ನು ಸಿಗ್ತಾ ಇರಲ್ಲ. ಆದರೂ ಕೂಡ ಅವರು ಫ್ಯಾಷನ್ಗೋಸ್ಕರ ಮಾಡ್ತಾ ಇರ್ತಾರೆ. ಅದರಿಂದ ದುಡ್ಡು ಬರದೇ ಇದ್ರೂ ಪರವಾಗಿಲ್ಲ, ನಾನು ಏನೋ ನನ್ನ ಫ್ಯಾಷನ್ ಇದೆ, ನಾನು ಅದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಹಾಕೋತೀನಿ ಅಂತ ಈ ರೀತಿ ಎಷ್ಟೋ ಜನ ಮಾಡ್ತಾ ಇರ್ತಾರೆ ಗೈಸ್. ಅದರಲ್ಲಿ ನಾನು ಕೂಡ ಒಬ್ಬ. ನನಗೆ ಒಂದು ಫ್ಯಾಷನ್ ಇದೆ ಗೈಸ್, ಏನಂತ ಅಂದರೆ ನಾನು ಯಾವುದೋ ಒಂದು ಕಂಟೆಂಟನ್ನು ನಾನು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಬೇಕು, ಅದು ನನ್ನ ಫ್ಯಾಷನ್ ಆಗಿತ್ತು ಗೈಸ್ ಒಂದೂವರೆ ವರ್ಷದ ಹಿಂದೆ. ಅದೇನಂದರೆ ವ್ಯೂಸು ಕೂಡ ಅಷ್ಟು ಸರಿಯಾಗಿ ಗೊತ್ತಿರಲಿಲ್ಲ. ನಾನು ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ಶಾರ್ಟ್ಸನ್ನು ಅಪ್ಲೋಡ್ ಮಾಡಬೇಕು, ವೀಡಿಯೋಸನ್ನು ಅಪ್ಲೋಡ್ ಮಾಡಬೇಕು ಅಂತ ನನಗೆ ಸರಿಯಾಗಿ ಗೊತ್ತಿದ್ದಿಲ್ಲ ಗೈಸ್. ಅದಕ್ಕೋಸ್ಕರ ನನಗೆ ಏನಾಗ್ತಿತ್ತು ಅಂತ ಅಂದರೆ ಸರಿಯಾಗಿ ವ್ಯೂಸ್ಗಳು ಆಗ್ತಾ ಇರಲಿಲ್ಲ, ಲೈಕ್ಸ್ ಕೂಡ ಬರ್ತಾ ಇರಲಿಲ್ಲ, ಕಮೆಂಟ್ಸ್ ಕೂಡ ಬರ್ತಾ ಇರಲಿಲ್ಲ. ಇತ್ತೀಚೆಗೆ ನಾನು ತಿಳ್ಕೊಂಡೆ ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ನನ್ನ ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡಬೇಕು, ಈ ರೀತಿ ನಾನು ಯಾವ ರೀತಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು, ಈ ರೀತಿ ಅನೇಕ ನಾನು ಇನ್ಫಾರ್ಮೇಷನ್ನ ನಾನು ತಿಳ್ಕೊಂಡಿದ್ದೀನಿ ಗೈಸ್. ಅದಕ್ಕೋಸ್ಕರ ಏನಾಗ್ತಿದೆ ಅಂತ ಅಂದರೆ ನಾನು ಯಾವುದೇ ಶಾರ್ಟ್ಸ್ ಹಾಕಿದ್ರು ನನಗೆ ಒಳ್ಳೊಳ್ಳೆ ವ್ಯೂಸ್ಗಳು ಬರ್ತಾ ಇದೆ, ಯಾವುದೇ ವಿಡಿಯೋ ಹಾಕಿದರೂ ಕೂಡ ಒಳ್ಳೊಳ್ಳೆ ಲೈಕ್ಸ್ ಕಮೆಂಟ್ಸ್ಗಳು ಬರ್ತಾ ಇದೆ. ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಏನಂತ ಅಂದರೆ ಶಾರ್ಟ್ಸನ್ನು ಯಾವ ರೀತಿ ಅಪ್ಲೋಡ್ ಮಾಡ್ಬೋದು, ಯಾವ ರೀತಿ ನಿಮ್ಮ ಚಾನಲಲ್ಲಿ ನೀವು ಶಾರ್ಟ್ಸನ್ನು ಅಪ್ಲೋಡ್ ಮಾಡಿ ನೀವು ಕೂಡ ಗ್ರೋ ಆಗ್ಬೋದು, ನೀವು ಕೂಡ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಬೋದು, ನೀವು ಹೊಸ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ ಯಾವ ರೀತಿ ಗ್ರೋ ಆಗೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಬಹುದು. ಮತ್ತೆ ತಡ ಗಾಯ್ಸ್, ಬನ್ನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡೋಣ. ಇವಾಗ ಆಲ್ರೆಡಿ ಯೂಟ್ಯೂಬ್ ಚಾನಲ್ನವರು ಇಟ್ಕೊಂಡಿರೋರು ಏನಂತ ಅಂದರೆ ಯೂಟ್ಯೂಬ್ನಲ್ಲಿ ಶಾರ್ಟ್ಸನ್ನು ಅಪ್ಲೋಡ್ ಮಾಡ್ತಾ ಇರ್ತಾರೆ. ಆದರೆ ಸರಿಯಾದ ರೀತಿಯಲ್ಲಿ ಯಾವ ರೀತಿ ಅಪ್ಲೋಡ್ ಮಾಡೋದಂತ ನಾನು ಇವಾಗ ಹೇಳ್ಕೊಡ್ತೀನಿ. ಸರಿಯಾದ ರೀತಿ ಅಂತ ಅಂದರೆ ನೀವು ಕೂಡ ಏನು ಮಾಡ್ತಾ ಇರ್ತೀರಿ, ಅಲ್ಲಿ ಟೈಟಲನ್ನು ಹಾಕ್ತಾ ಇರ್ತೀರಿ, ಅಲ್ಲಿಗೆ ಹ್ಯಾಶ್ಟ್ಯಾಗ್ಗಳನ್ನು ಕೊಡ್ತಾ ಇರ್ತೀರಿ, ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಯಾವ ರೀತಿ ಕೊಡಬೇಕಂತ ನಿಮಗೆ ಸರಿಯಾಗಿ ಗೊತ್ತಿರಲ್ಲ. ಮತ್ತು ಯಾವ್ಯಾವ ನೋಟಿಫಿಕೇಷನ್ ಇರ್ತವೆ ಅದನ್ನು ಆನ್ ಮಾಡಬೇಕು, ರಿಮಿಕ್ಸನ್ನು ಆನ್ ಮಾಡಬೇಕು, ಮತ್ತು ಕೆಳಗಡೆ ಟ್ಯಾಗ್ಸ್ ಇರುತ್ತೆ ಅದನ್ನು ಕೂಡ ಆನ್ ಮಾಡಬೇಕಾಗತ್ತೆ, ಮತ್ತು ಇಲ್ಲಿ ಟೈಟಲ್ಗಳು ಕೂಡ ನೀವು ಕರೆಕ್ಟಾಗಿ ಹಾಕಬೇಕಾಗತ್ತೆ. ಆವಾಗ ನಿಮ್ಮ ಶಾರ್ಟ್ಸ್ ಕೂಡ ವೈರಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗೈಸ್. ಇಲ್ಲ ಅಂತ ಅಂದರೆ ನಿಮಗೆ ಏನು ಅಂತಂದರೆ 50, 60 ಈ ರೀತಿ ವ್ಯೂಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗೈಸ್. ಮತ್ತು ಏನಂತ ಅಂದರೆ ನೀವು ಟ್ರೆಂಡಿಂಗ್ ಇರೋ ಕಂಟೆಂಟು ಮತ್ತು ಟ್ರೆಂಡಿಂಗ್ ಇರೋ ಸಾಂಗ್ಗೆ ನೀವು ಶಾರ್ಟ್ಸನ್ನು ಮಾಡಬೇಕಾಗತ್ತೆ ಗೈಸ್. ಟ್ರೆಂಡಿಂಗ್ ಇರೋ ಶಾರ್ಟ್ಸನ್ನು ನೀವು ಮಾಡ್ತಾ ಹೋಗೋದಾದರೆ ನಿಮಗೆ ಸಬ್ಸ್ಕ್ರೈಬರ್ಸು ಕೂಡ ಬೇಗ ಬರ್ತಾರೆ, ನಿಮಗೆ ಶಾರ್ಟ್ಸು ಕೂಡ ಬೇಗ ವೈರಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯೂಟ್ಯೂಬ್ನವರು ನಿಮ್ಮ ಶಾರ್ಟ್ಸನ್ನು ಪ್ರಮೋಟ್ ಕೂಡ ಮಾಡ್ತಾರೆ, ಆವಾಗ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ, ಎಷ್ಟೋ ಜನಕ್ಕೆ ನಿಮ್ಮ ಶಾರ್ಟ್ಸ್ ಕೂಡ ರೀಚ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಅಂದರೆ ಇವಾಗ ಯಾವುದು ಟ್ರೆಂಡಿಂಗ್ ಇದೆ, ಯಾವ ಸಾಂಗ್ ಟ್ರೆಂಡಿಂಗ್ ಇದೆ ಅಂತ ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಯಾವ ರೀತಿ ನಾವು ಟ್ರೆಂಡಿಂಗ್ ಇರೋ ಸಾಂಗನ್ನು ಹುಡುಕ್ಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಯಾವ ರೀತಿ ಅಪ್ಲೋಡ್ ಮಾಡಬೇಕು ನೀವು ಶಾರ್ಟ್ಸ್ ಅನ್ನೋದು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗೈಸ್. ಮತ್ತು ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇದೇ ರೀತಿ ವಿಡಿಯೋವನ್ನು ಅಪ್ಲೋಡ್ ಮಾಡೋದು ಯಾವ ರೀತಿ, ಸರಿಯಾದ ರೀತಿ ಯಾವುದು ಅಂತ ಕೂಡ ಬೇಕು ವಿಡಿಯೋ ಅಂತ ಅಂದರೆ ನಮ್ಮ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ಮತ್ತು ಅದಕ್ಕೆ ಸಪ್ರೇಟ್ ವಿಡಿಯೋವನ್ನು ನಾನು ಮಾಡಲಿಕ್ಕೆ ಶುರು ಮಾಡ್ತೀನಿ ಗಾಯ್ಸ್. ಸ್ನೇಹಿತರೆ ತಡ ಯಾಕೆ, ನನ್ನ ಯೂಟ್ಯೂಬ್ ಚಾನಲನ್ನೇ ನಾನು ಲೈವ್ ಪ್ರೂಫ್ ಆಗಿ ಇಟ್ಕೊಂಡು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಶಾರ್ಟ್ಸನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಮತ್ತು ಟ್ರೆಂಡಿಂಗ್ ಸಾಂಗನ್ನು ಯಾವ ರೀತಿ ಹುಡುಕೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೋಡ್ತಾ ಇದ್ದೀರಾ ಗಾಯ್ಸ್, ಇವಾಗ ನಾನು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿಕೊಂಡು ನೋಡ್ತಾ ಇರ್ಬೋದು, ನಾನು ಯಾವುದೋ ಒಂದು ಶಾರ್ಟ್ಸನ್ನು ತೊಗೊಂಡಿದ್ದೀನಿ. ಶಾರ್ಟ್ಸನ್ನು ತೊಗೊಂಡಾದ್ಮೇಲೆ ನಾನು ಏನು ಮಾಡಬೇಕು, ಇವಾಗ ನನಗೆ ಟ್ರೆಂಡಿಂಗ್ ಸಾಂಗ್ ಬೇಕು ಗಾಯ್ಸ್. ನಾನು ರೀಲ್ಸನ್ನು ಅಪ್ಲೋಡ್ ಮಾಡಬೇಕು ಅಂದರೆ, ಶಾರ್ಟ್ಸನ್ನು ಅಪ್ಲೋಡ್ ಮಾಡಬೇಕು ಅಂದರೆ ನನಗೆ ಟ್ರೆಂಡಿಂಗ್ ಸಾಂಗ್ ಬೇಕು ಅಂತ ಅಂದರೆ ಹಿಂಗೆ ರೀಲ್ಸ್ ಓಡ್ತಾ ಅಂದ್ಕೊಳ್ಳಿ. ಅವಾಗ ಏನು ಮಾಡಬೇಕಾಗುತ್ತೆ, ನೀವು ಈಗ ಪೌಸ್ ಮಾಡಬೇಕಾಗುತ್ತೆ. ಪೌಸ್ ಮಾಡಿಬಿಟ್ಟು ಏನು ಮಾಡಬೇಕು, ಟ್ರೆಂಡ್ಸ್ ಅಂತ ಇಲ್ಲಿದೆ ನೋಡ್ತಾ ಇರ್ಬೋದು, ಸಬ್ಸ್ಕ್ರಿಪ್ಷನ್ಸ್ ಲೈವ್ ಟ್ರೆಂಡ್ಸ್ ಅಂತ ಇದೆ. ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಟ್ರೆಂಡ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಕ್ಲಿಕ್ ಮಾಡಿದಾದ್ಮೇಲೆ ನೀವು ನೋಡ್ತಾ ಇರ್ಬೋದು ದಿ ಲೇಟೆಸ್ಟ್ ಶಾರ್ಟ್ಸ್ ಟ್ರೆಂಡ್ಸ್ ರಿಫ್ರೆಶ್ಡ್ ಡೈಲಿ ಅಂತ ಇದೆ. ನೀವು ನೋಡ್ತಾ ಇರ್ಬೋದು ಲಡ್ಕಿ ದಿವಾನಿ, ಕ್ವಾಟಲ್
ಆ್ಯಂಡ್ ನಶಾ ಸಾಂಗ್ ಇವಾಗ ಟ್ರೆಂಡಿಂಗ್ನಲ್ಲಿದೆ. ನೀವೇನಾದರೂ ನೀವು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತೀರಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ, ನೀವು ಗ್ರೋ ಆಗಬೇಕು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಂತ ಅಂದರೆ ನಿಮಗೆ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗಬೇಕು, ನಮ್ಮ ಚಾನಲ್ ಕೂಡ ಪ್ರಮೋಟ್ ಆಗಬೇಕು, ಯೂಟ್ಯೂಬ್ನವರು ನಮ್ಮ ಚಾನಲನ್ನು ಕೂಡ ಪ್ರಮೋಟ್ ಮಾಡಬೇಕು ಅಂತ ಅಂದರೆ ನೀವು ಈ ರೀತಿ ಟ್ರೆಂಡಿಂಗ್ ಇರೋ ಸಾಂಗ್ಗೆ ನೀವು ಶಾರ್ಟ್ಸನ್ನು ಮಾಡಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಲಡ್ಕಿ ದಿವಾನಿ ಇಷ್ಟು ದಿನ ತುಂಬ ಇದು ಟ್ರೆಂಡಿಂಗ್ನಲ್ಲಿತ್ತು, ನೋಡ್ತಾ ಇರ್ಬೋದು ಇನ್ನೂ ಕೂಡ ಟ್ರೆಂಡಿಂಗ್ನಲ್ಲಿದೆ. 1.6 ಮಿಲಿಯನ್ ಶಾರ್ಟ್ಸ್ ಇದಕ್ಕೆ ಮಾಡಿದ್ದಾರೆ. ನೀವು ನಶಾ ಸಾಂಗನ್ನು ನೋಡ್ತಾ ಇರ್ಬೋದು, ದಶ್ಮಿನ್ ಸ್ಯಾಂಡ್ಲಸ್ ಅಂತ ನೋಡ್ತಾ ಇರ್ಬೋದು, 1,16,000 ಜನ ಶಾರ್ಟ್ಸು ಇದಕ್ಕೆ ರಿಮಿಕ್ಸನ್ನು ಮಾಡಿದ್ದಾರೆ. ಇದು ಹಾಡನ್ನು ಯೂಸ್ ಮಾಡಿ ಅವರು ಶಾರ್ಟ್ಸನ್ನು ಅಪ್ಲೋಡ್ ಮಾಡಿದ್ದಾರೆ. ಈ ಕ್ವಾಟಲ್ ಅಂತ ನೋಡ್ತಾ ಇರ್ಬೋದು, ಇದು ಕೂಡ ಟ್ರೆಂಡಿಂಗ್ನಲ್ಲಿದೆ. ನೀವು ನೋಡ್ತಾ ಇರ್ಬೋದು ಗುರು ರಾಂಧವ ಅಂತ 32K ಅಂದರೆ 32,000 ಶಾರ್ಟ್ಸನ್ನು ಇದರಲ್ಲಿ ಮಾಡಿದ್ದಾರೆ ಗೈಸ್. ನೀವು ನೋಡ್ತಾ ಇರ್ಬೋದು ಇದ್ಯಾವುದೋ ತೊಟ್ಟು ಪೇಸಮ್ ಅಂತ ಇದೆ, ಇದಕ್ಕೂ ಕೂಡ ನೀವು ಶಾರ್ಟ್ಸನ್ನು ಮಾಡ್ಬೋದು. 74,000 ಶಾರ್ಟ್ಸನ್ನು ಇದಕ್ಕೆ ರಿಮಿಕ್ಸ್ ಮಾಡಿದ್ದಾರೆ. ಈ ಹಾಡನ್ನು ಯೂಸ್ ಮಾಡಿ 74,000 ಶಾರ್ಟ್ಸು ಆಲ್ರೆಡಿ ಕ್ರಿಯೇಟ್ ಆಗಿದೆ ಗೈಸ್. ನೀವು ಇದೇ ಥರ ಟ್ರೆಂಡಿಂಗ್ ಸಾಂಗ್ನ ಹುಡುಕೊಂಡು ನೀವು ಶಾರ್ಟ್ಸನ್ನು ಮಾಡಬೇಕಾಗತ್ತೆ. ಮತ್ತು ಯಾವ ರೀತಿ ಶಾರ್ಟ್ಸನ್ನು ಅಪ್ಲೋಡ್ ಮಾಡ್ಬೋದು, ಸರಿಯಾದ ರೀತಿ ಯಾವುದು ಅಂತ ಇವಾಗ ತೋರಿಸ್ತಾ ಹೋಗ್ತೀನಿ ನೋಡಿ ಗಾಯ್ಸ್. ನನ್ನ ಯೂಟ್ಯೂಬ್ ಚಾನಲನ್ನೇ ನಾನು ಓಪನ್ ಮಾಡ್ಕೊಂಡಿದ್ದೀನಿ, ಗುಡ್ ಚಾಯ್ಸ್ ಚಂದು ಅಂತ. ನೀವು ನೋಡ್ತಾ ಇರ್ಬೋದು ಗುಡ್ ಚಾಯ್ಸ್ ಚಂದು ಅಂತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಬಹುದು. ಇವಾಗ ನಾನು ಯಾವ ರೀತಿ ಶಾರ್ಟ್ಸ್ ಅನ್ನು ಅಪ್ಲೋಡ್ ಮಾಡೋದು, ನನಗೆ ಯಾವ ರೀತಿ ಗ್ರೋ ಆಯಿತು ನೋಡ್ತಾ ಇರ್ಬೋದು. ನೀವು ನಶಾ ಸಾಂಗ್ಗೆ ನಾನು ಈ ರೀತಿ ಮಾಡಿದ್ದೀನಿ, ಪುಷ್ಪ ಸಾಂಗ್ ಎಲ್ಲ ನಾನು ರಿಯಾಕ್ಷನ್ ವಿಡಿಯೋನ ಮಾಡಿದ್ದೀನಿ, ಕೊಲ್ಯಾಬನ್ನು ಮಾಡಿದ್ದೀನಿ. ಆದರೆ ಇದಕ್ಕೆ ಕಂಪೇರ್ ಮಾಡಿದರೆ, ಈ ವ್ಯೂಸ್ಗಳಿಗೆ ಕಂಪೇರ್ ಮಾಡಿದರೆ ಇಲ್ಲೊಂದು ಶಾರ್ಟ್ಸ್ ಇದೆ ಗೈಸ್, ಇದು ನನಗೆ ಎಷ್ಟು ವ್ಯೂಸ್ ತಂದುಕೊಟ್ಟಿದೆ ಅಂತ ಅಂದರೆ ನೀವು ನೋಡ್ತಾ ಇರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ನೀವು ನೋಡ್ತಾ ಇರ್ಬೋದು ಇದು ಎಲ್ಲ ರ್ಯಾಂಕ್ ಅನ್ನ ಪಡ್ಕೊಂಡಿದೆ ಗೈಸ್. ರ್ಯಾಂಕಿಂಗ್ ಬೈ ವ್ಯೂಸ್ 10 ನಲ್ಲಿ ಟಾಪ್ 1 ಇದೆ ಆಗಿದೆ. ವ್ಯೂಸ್ 25.3K ಆಗಿದೆ. ಯಾವರೇಜ್ ಪರ್ಸೆಂಟೇಜ್ ವ್ಯೂಡ್ ನೋಡ್ತಾ ಇರ್ಬೋದು 90.3% ಇದೆ. ಲೈಕ್ಸ್ 97 ಆಗಿದೆ. ನೀವು ನೋಡ್ತಾ ಇರ್ಬೋದು ಇದು ಯಾಕೆ ಇಷ್ಟೊಂದು ಓಡಿದೆ, ಇಷ್ಟೊಂದು ವ್ಯೂಸ್ ಆಗಿದೆ, ಇಷ್ಟೊಂದು ಲೈಕ್ ಆಗಿದೆ, ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ನನಗೆ ಯಾಕೆ ಬಂದಿದ್ದಾರೆ ಅಂತ ನಾನು ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಟ್ರೆಂಡಿಂಗ್ ಇರೋ ಸಾಂಗ್ಗೆ ನಾನು ಅಪ್ಲೋಡ್ ಮಾಡಿದ್ದೆ. ಈ ಸಾಂಗ್ ಹೆಸರು ತಾಳಸಿ ತಾಳ್ಮಿಲ ಅಂತ. ನೀವು ನೋಡ್ತಾ ಇರ್ಬೋದು 25.3K ಆಗಿದೆ, ಅಂದ್ರೆ 25,300 ಚಿಲ್ಡ್ರ ವ್ಯೂಸ್ ನನಗೆ ಆಗಿದೆ. ನೀವು ನೋಡ್ತಾ ಇರ್ಬೋದು ಇದು ಒಂದೇ ಶಾರ್ಟ್ಸ್ ಇಂದ ನನಗೆ 13 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಗಾಯ್ಸ್. ಯಾಕೆ ಅಂತ ಅಂದ್ರೆ ನಾನು ತೋರಿಸ್ತಾ ಹೋಗ್ತೀನಿ ಇವಾಗ ಯಾವ ರೀತಿ ನಾನು ಈ ಶಾರ್ಟ್ಸ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ. ಬೇರೆಯವಕ್ಕೆ ಕಂಪೇರ್ ಮಾಡಿದ್ರೆ ಇದು ಯಾಕೆ ಇಷ್ಟು ಟ್ರೆಂಡಿಂಗ್ ಅಲ್ಲಿ ಓಡಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು ನಾನು ಅಪ್ಲೋಡ್ ಮಾಡಬೇಕಾದ್ರೆ ಏನ್ ಮಾಡಿದ್ದೀನಿ, ಬೀಟ್ ಮ್ಯೂಸಿಕ್ ಎವರ್ ತಾಳಿಸೆ ತಾಳ್ಮಿಲ ನ್ಯೂ ಡ್ಯಾನ್ಸ್ ಅಂತ ನಾನು ಏನ್ ಕೊಟ್ಟಿದ್ದೀನಿ, ಟೈಟಲ್ ಅನ್ನ ಕೊಟ್ಟಿದ್ದೀನಿ. ಅದಾದ್ಮೇಲೆ ಏನ್ ಮಾಡ್ತೀನಿ, ನಾನು ಕೆಳಗೆ ಹ್ಯಾಶ್ಟ್ಯಾಗ್ ಗಳನ್ನ ನೀವು ಕೂಡ ಹಾಕ್ಬೇಕಾಗತ್ತೆ. ಪ್ರತಿ ಶಾರ್ಟ್ಸ್ಗೂ ಕೂಡ ನೀವು ಹ್ಯಾಶ್ಟ್ಯಾಗ್ ಗಳನ್ನ ಹಾಕ್ಬೇಕಾಗತ್ತೆ. ನಾನು ನೋಡ್ತಾ ಇರ್ಬೋದು ಯಾಶ್ ಟ್ರೆಂಡಿಂಗ್ ಶಾರ್ಟ್ಸ್, ಟ್ರೆಂಡಿಂಗ್ ನೋ, ವೈರಲ್ ವಿಡಿಯೋ, ಯಾಶ್ ನ್ಯೂ ಅಂತ ಹಾಕಿದ್ದೀನಿ. ನಾನು ಏನು ಮಾಡ್ತೀನಿ ಅಂತ ಅಂದರೆ ನಾನು ಹ್ಯಾಶ್ಟ್ಯಾಗ್ ಗಳನ್ನ ಏನು ಮಾಡ್ತೀನಿ, ಬರೀ ಬೀಟ್ ಮ್ಯೂಸಿಕ್ ಎವರ್ ತಾಳಸೆ ತಾಳ್ಮಿಲ ಅಂತ ನ್ಯೂ ಡ್ಯಾನ್ಸ್ ಅಂತ ಇದೆಯಲ್ಲ ಅದನ್ನಷ್ಟೇ ನಾನು ಏನು ಮಾಡ್ತೀನಿ ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ. ಇದಾದ್ಮೇಲೆ ಏನು ಮಾಡ್ತೀನಿ, ನಾನು ಪಬ್ಲಿಕ್ ವಿಸಿಬಿಲಿಟಿನ ಅನ್ಲಿಸ್ಟೆಡ್ನಾಗ ಇಟ್ಟಿರ್ತೀನಿ. ಅದು ಶಾರ್ಟ್ಸು ಅಪ್ಲೋಡ್ ಆದಮೇಲೆ ನಾನು ಇನ್ನೊಂದು ಸ್ವಲ್ಪ ಎಡಿಟ್ ಮಾಡೋದಿರುತ್ತೆ. ಏನು ಎಡಿಟ್ ಮಾಡೋದಿರುತ್ತೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಟ್ಯಾಗ್ಸ್ಗಳನ್ನು ಹಾಕ್ಬೇಕಾಗತ್ತೆ. ನೀವು ಹಿಂಗೆ ಆದ್ಮೇಲೆ ನಿಮ್ಮ ವೈಟಿ ಸ್ಟುಡಿಯೋದಲ್ಲಿ ನೀವು ಹೋಗಿ ಇಲ್ಲಿ ಟ್ಯಾಗ್ಸ್ ಶಾರ್ಟ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನಂತ ಅಂದರೆ ಇಲ್ಲಿ ಟ್ಯಾಗ್ಸ್ ಅಂತ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ನಾನು ಇವಾಗಲೂ ಕೂಡ ಆ್ಯಡ್ ಮಾಡಬಹುದು. ನಾನು ಏನೇನು ಟ್ಯಾಗ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ, ಟ್ರೆಂಡಿಂಗ್ ನೋ, ನ್ಯೂ, ಪಾಪ್ಯುಲರ್ ಸಾಂಗ್ಸ್, ವೈರಲ್ ಶಾರ್ಟ್ಸ್, ವೈರಲ್, ಈ ರೀತಿ ನಾನು ಹ್ಯಾಶ್ಟ್ಯಾಗ್ಗಳನ್ನ ಹಾಕಿರ್ತೀನಿ, ಟ್ಯಾಗ್ಸ್ಗಳನ್ನ ಹಾಕಿರ್ತೀನಿ. ಯಾಕೆ ಅಂತ ಅಂದರೆ ಟ್ರೆಂಡಿಂಗ್ ನೋ, ನ್ಯೂ ಸಾಂಗ್ಸ್ ಅಂತ, ವೈರಲ್ ಶಾರ್ಟ್ಸ್ ಅಂತ ಯಾರಾದರೂ ಸರ್ಚ್ ಮಾಡಿದ್ರು ಅಂತ ಅಂದರೆ ನನ್ನ ಶಾರ್ಟ್ಸ್ ಕೂಡ ಟಾಪ್ನಲ್ಲಿ ಬರುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದೀನಿ. ಶಾರ್ಟ್ಸ್ ಅಲೋಯಿಂಗ್ ವಿಡಿಯೋ ರಿಮಿಕ್ಸಿಂಗ್ ಅಲೋ ಇರಲಿ. ಇದು ಪೇಯ್ಡ್ ಪ್ರಮೋಷನ್ ಹೌದೋ ಇಲ್ಲ ಅಂತ ನೀವು ಕೊಡ್ಲೇಬೇಕಾಗುತ್ತೆ ಗೈಸ್. ಡಸ್ ದಿಸ್ ವಿಡಿಯೋ ಇನ್ಕ್ಲೂಡ್ ಪೇಯ್ಡ್ ಪ್ರಮೋಷನ್ ಅಂತಿದೆ, ಎಸ್ ಆರ್ ನೋ. ನೀವೇನಾದ್ರೂ ಪೇಯ್ಡ್ ಪ್ರಮೋಷನ್ ನಿಮ್ಮ ಶಾರ್ಟ್ಸ್ಗೆ ಮಾಡ್ತಿದ್ರಾ ಅಂತ ಅಂದ್ರೆ ನೀವು ಎಸ್ ಅನ್ನ ಕೊಡ್ಬೇಕಾಗತ್ತೆ. ನಾನೇನು ಈ ಶಾರ್ಟ್ಸ್ಗೆ ಪೇಯ್ಡ್ ಪ್ರಮೋಷನ್ ನಾನು ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ನಾನು ನೋ ಅಂತ ಕೊಟ್ಟು ಇಲ್ಲಿ ಸೇವ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಅವಾಗ ಇಲ್ಲಿ ಹ್ಯಾಶ್ಟ್ಯಾಗ್ ಗಳನ್ನ ನೀವು ನಿಮ್ಮ ಚಾನಲ್ ಅನ್ನು ಕೂಡ ಇಲ್ಲಿ ಕೊಡ್ಬೋದು. ನನ್ನ ಹೆಸರು ಗುಡ್ ಚಾಯ್ಸ್ ಚಂದು ಅಂತ ಇದೆ, ಗುಡ್ ಚಾಯ್ಸ್ ಚಂದು ಅಂತ ಇದೆ, ಅದಕ್ಕೋಸ್ಕರ ನಾನು ಗುಡ್ ಚಾಯ್ಸ್ ಚಂದು ಅಂತಾನು ಕೂಡ ಕೊಡಬಹುದು. ಇದು ಯಾವ ರೀತಿ ಇದೆನೋ ಅದೇ ರೀತಿ ಇರಲಿ ಶಾರ್ಟ್ಸ್. ಇವಾಗ
ಏನ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಇದು ಅನ್ಲಿಸ್ಟೆಡ್ ಆಗಿರುತ್ತೆ. ಅನ್ಲಿಸ್ಟೆಡ್ ಆಗಿಟ್ಟು ನಾನು ಆಲ್ಟರ್ ಕಂಟೆಂಟ್ ಅಂತ ಇರುತ್ತೆ. ಇಲ್ಲಿ ಆಲ್ಟರ್ ಕಂಟೆಂಟ್ ಅಂತ ಅಂದ್ರೆ ನೀವೇನಾದ್ರೂ AI ಯೂಸ್ ಮಾಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ನೀವೇನಾದ್ರೂ ರೀಲ್ಸ್ ಅನ್ನ ಅಥವಾ ಶಾರ್ಟ್ಸ್ ಅನ್ನ ನೀವೇನಾದ್ರೂ ಕ್ರಿಯೇಟ್ ಮಾಡಿದ್ರಿ ಅಂತ ಅಂದ್ರೆ ಎಸ್ ಅಂತ ಕೊಡ್ಬೇಕಾಗತ್ತೆ. ನಾನೇನು ಇಲ್ಲ, ನಾನು ನನ್ನ ಫೇಸ್ ಅನ್ನ ತೋರಿಸಿ ಅಥವಾ ಯಾವ್ದಾದ್ರು ಫೋಟೋ ಆ ರೀತಿ ಯೂಸ್ ಮಾಡಿದ್ದೀನಿ ಅಂತ ಅಂದ್ರೆ ನೀವು ನೋ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ನೋ ಅಂತ ಕೊಟ್ಟಿರ್ತೀನಿ. ನೀವೇನಾದ್ರೂ ಪ್ಲೇ ಲಿಸ್ಟ್ ನೀವು ಕ್ರಿಯೇಟ್ ಮಾಡಿದ್ರಿ ಅಂತ ಅಂದ್ರೆ ಆ ಪ್ಲೇ ಲಿಸ್ಟ್ಗೂ ಕೂಡ ನೀವು ರಿಯಾಕ್ಷನ್ ವಿಡಿಯೋ, ಕೊಲಾಬ್ ವಿಡಿಯೋ ಈ ರೀತಿ ನೋಡ್ತಾ ಇರ್ಬೋದು. ಇದಕ್ಕೆ ನೀವು ಆಡ್ ಮಾಡ್ಬೇಕಾಗತ್ತೆ. ನಾನೇನು ಕ್ರಿಯೇಟ್ ಮಾಡಿಲ್ಲ, ಅದಕ್ಕೋಸ್ಕರ ಆಡ್ ಮಾಡ್ತಾ ಇಲ್ಲ. ನೀವೇನಾದ್ರೂ ನಿಮ್ಗೆ ಇಷ್ಟ ಇತ್ತು ಅಂತ ಅಂದ್ರೆ ನಿಮ್ಗೆ ಲೊಕೇಶನ್ ಅನ್ನು ಕೂಡ ಆನ್ ಮಾಡ್ಬೇಕಾಗತ್ತೆ. ನನಗೆ ಅದು ಇಷ್ಟ ಇಲ್ಲ. ಲೊಕೇಶನ್ ಏನಕ್ಕೆ ಅಂತ ಅಂದ್ರೆ ನಾನೀಗ ದಾವಣಗೆರೆ ಅಥವಾ ಬೇರೆ ಶಿವಮೊಗ್ಗ ಈ ರೀತಿ ಬೇರೆ ಬೇರೆ ಕಡೆ ನಾನು ಯಾವ್ದಾದ್ರು ಜಿಲ್ಲೆಯಲ್ಲಿ ಇದ್ದೀನಿ, ಯಾವ್ದಾದ್ರು ಊರಲ್ಲಿ ಇದ್ದೀನಿ ಅಂತ ಅಂದ್ರೆ ಇಲ್ಲಿ ಸರ್ಚ್ ಮಾಡಿದ ತಕ್ಷಣ ಆ ಊರು ಬರುತ್ತೆ. ಅಲ್ಲೂ ಕೂಡ ನೀವು ಆಡ್ ಮಾಡಬಹುದು ಗೈಸ್. ಬೇಡ ಅಂದ್ರೆ ಬೇಡ, ಅದೇನು ಆಪ್ಷನ್ ಅಲ್ಲದು, ನಿಮ್ ಇಷ್ಟ. ಆಡ್ ಮಾಡೋದಾದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಬಿಡ್ಬೋದು ಗೈಸ್. ನೀವು ನೋಡ್ತಾ ಇರ್ಬೋದು ಪಬ್ಲಿಕ್ ಕೊಟ್ಟು ಈ ರೀತಿ ಶಾರ್ಟ್ಸ್ ಅನ್ನ ಅಪ್ಲೋಡ್ ಮಾಡೋದು ಈ ರೀತಿ ಗೈಸ್. ಇದು ಸರಿಯಾದ ರೀತಿ. ಇದೇ ರೀತಿ ನಿಮ್ಮ ಶಾರ್ಟ್ಸ್ ಅನ್ನು ಕೂಡ ನೀವು ಅಪ್ಲೋಡ್ ಮಾಡಿ. ನಿಜವಾಗ್ಲೂ ನಾನಾಗಿರುತ್ತಿರೋ ಗ್ರೋ ನಿಮ್ಗೂ ಕೂಡ ಸಿಗುತ್ತೆ. ನನಗೆ ಸಿಕ್ಕಿರೋ ಗ್ರೋ, ನನಗೆ ಸಿಕ್ಕಿರೋ ಸಬ್ಸ್ಕ್ರೈಬರ್ಸು ನಿಮ್ಗೂ ಕೂಡ ಇನ್ನೂ ಜಾಸ್ತಿ ಸಿಗುತ್ತೆ ಗೈಸ್. ಯಾಕಂತ ಅಂದ್ರೆ ನೀವು ಟ್ರೆಂಡಿಂಗ್ ಸಾಂಗ್ಗೆ ಮಾಡ್ತಾ ಇರ್ತೀರಿ, ಹ್ಯಾಶ್ಟ್ಯಾಗ್ ಗಳನ್ನು ಕರೆಕ್ಟ್ ಆಗಿ ಹಾಕಿರ್ತೀರಿ, ನೋಡ್ತಾ ಇರ್ಬೋದು ಟ್ಯಾಗ್ಸ್ ಅನ್ನು ಕರೆಕ್ಟ್ ಆಗಿ ಹಾಕಿರ್ತೀರಿ. ಈ ರೀತಿ ನಿಮಗೆ ಎಲ್ಲದೂ ಕೂಡ ಕರೆಕ್ಟ್ ಇದ್ದಾಗ ನಿಮಗೆ ವ್ಯೂಸ್ ಕೂಡ ಕರೆಕ್ಟ್ ಆಗಿ ಬರುತ್ತೆ. ಇಷ್ಟೆಲ್ಲ ಆದ್ಮೇಲೆ ಏನ್ ಮಾಡ್ಬೇಕಾಗುತ್ತೆ, ನೀವು ಇಲ್ಲಿ ಸೇವ್ ಅನ್ನ ಕೊಟ್ರೆ ನಿಮ್ಮ ಶಾರ್ಟ್ಸ್ ಸೇವ್ ಆಗುತ್ತೆ ಗೈಸ್. ಅದಾದ್ಮೇಲೆ ನೀವು ನೋಡ್ತಾ ಇರ್ಬೋದು ಈ ರೀತಿ ನಿಮಗೆ ಪರ್ಫಾರ್ಮೆನ್ಸ್, ವಿಡಿಯೋ ಪರ್ಫಾರ್ಮೆನ್ಸ್ ಈ ರೀತಿ ನೋಡ್ತಾ ಸಿಗುತ್ತೆ. ನಿಮಗೆ ರೀಚ್ ಎಷ್ಟಾಗಿದೆ ಇದೆಲ್ಲ ನೀವು ನಿಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೀವು ಆರಾಮಾಗಿ ನೋಡ್ಕೋಬಹುದಾಗಿದೆ ಗೈಸ್. ಇದಿಷ್ಟು ಸ್ನೇಹಿತರೆ ಇವತ್ತಿನ ಈ ವಿಡಿಯೋದ ಮಾಹಿತಿ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರತಕ್ಕಂತ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಬಹುದು. ಮತ್ತೆ ಇದೇ ರೀತಿ ಯಾವ ರೀತಿ ವಿಡಿಯೋವನ್ನ ಅಪ್ಲೋಡ್ ಮಾಡೋದು ಅಂತ ಬೇಕು ವಿಡಿಯೋ ಅಂತ ಅಂದ್ರೆ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ, ಈ ವಿಡಿಯೋಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಅದೇ ವಿಡಿಯೋವನ್ನ ಮಾಡ್ಲಿಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಈ ವಿಡಿಯೋ ಏನ್ ಅನ್ನಿಸ್ತು ಅಂತ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್.